ಹಲೋ ಎಕ್ಸ್ಮಿಸ್ ಅಂಡಿ ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ಅಲ್ಲಿ ಬಂದಿ ಅಂದ್ರೆ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಇರೋದು ಒಂದು ಫೇಮಸ್ ದೋಸೆ ಶಾಪ್ ಬಂದಿದೀವಿ. ಸಾಯಿ ಟಿಫಿನ್ಸ್ ನಿಮ್ಗೆ ಎಲ್ಲರೂ ಗೊತ್ತಿರ್ತೈತಿ. ಇಲ್ಲಿ ಬಂದು ಫೇಮಸ್ ಆಗಿ ದೋಸೆ ಎಲ್ಲ ಸಿಗ್ತೈತಿ. ಅದೇ ಇವತ್ತು ಟೇಸ್ಟ್ ಮಾಡಕ್ ಬಂದಿದೀವಿ. ದೋಸೆ ಬಿಟ್ಟು ಕೇಸರಿ ಬಾತ್, ಉಪ್ಪಿಟ್ಟು, ಬೇರೆ ಫುಡ್ಸ್ ಎಲ್ಲ ಇದೆ. ಅದೇ ಇವತ್ತು ಬಂದು ಟೇಸ್ಟ್ ಮಾಡೋದು. ಮನೆಗೆ ಹೋಗಿ ಟೇಸ್ಟ್ ಮಾಡೋಣ. ಸಾಯಿ ಟಿಫಿನ್ಸ್ ಓನರ್ ಅವ್ರ ಹತ್ರ ಹೋಗ್ತಿಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಎಷ್ಟು ವರ್ಷ ಶಾಪ್ ರನ್ ಸರ್? ಇದು 2000 ಸ್ಟಾರ್ಟ್ ಆಗಿದೆ. ಫಸ್ಟ್ ಗೆ ಬಂಡಿ, ಆದ ನಂತರ ಸಿಂಗಲ್ ಶಾಪ್, ಇದಾದ ನಂತರ ಈ ಹೋಟೆಲ್. ಹೌದು ಸರ್, ಓಪನ್ ಆಗಿದೆ. ಸರ್ ಬೆಳಗ್ಗೆ ವೆಜಿಟೇಬಲ್ ಉಪ್ಮಾ, ಕೇಸರಿ ಬಾತು, ಅವಲಕ್ಕಿ ಒಗ್ಗರಣೆ, ಇಡ್ಲಿ ವಡ, ಪೂರಿ, ವೆಜಿಟೇಬಲ್ ಪಲಾವು, ಬಿಸಿಬೇಳೆ ಬಾತು, ದೋಸಾ. ಸರ್ ನಾರ್ಮಲ್ ಸರ್, 10 ರೂಪಾಯಿ ಇಡ್ಲಿ, 20 ರೂಪಾಯಿ ವಡ, 40 ರೂಪಾಯಿ ದೋಸಾ, ಪಲಾವ್, ರೈಸ್ ಐಟಮ್ 40 ರೂಪಾಯಿ. ಮಸಾಲೆ ದೋಸೆ 45, ಬಿಸಿ ಬಿಸಿ ಇಡ್ಲಿ ವಡ ಎನಿ ಟೈಮ್ ಫೇಮಸ್ ಸರ್. 10 ರೂಪಾಯಿ ಇಡ್ಲಿ, 20 ರೂಪಾಯಿ ವಡ, 20 ರೂಪಾಯಿ. ನಾವು ಅದ ನಂತರ ಕ್ಯಾಟರಿಂಗ್ ಗಳಿಗೆಲ್ಲ ಸಪ್ಲೈ ಮಾಡ್ತೀವಿ ಸರ್. ಹೊರಗಡೆ ಎಲ್ಲ ಸಪ್ಲೈ ಮಾಡಿಸ್ತಾ ಇರ್ತೀವಿ. ನೀವು ನೋಡ್ಬೋದು ಎಲ್ಲ ಐಟಮ್ಸ್ ತಗೊಂಡಿದೀವಿ. ಫಸ್ಟ್ ಬಂದು ಕೇಸರಿ ಬಾತು, ಒಂದು ಉಪ್ಪಿಟ್ಟು ತಗೊಂಡಿದೀವಿ. ಆಮೇಲೆ ಒಂದು ಮಸಾಲೆ ದೋಸೆ, ಆಮೇಲೆ ಒಂದು ಪ್ಲೇಟ್ ಪೂರಿ, ಒಂದು ಸಿಂಗಲ್ ಇಡ್ಲಿ ವಡ. ಅದೇ ಟೇಸ್ಟ್ ಮಾಡಿ ಎಂಜಾಯ್ ಮಾಡೋದು. ಫಸ್ಟ್ ಕೇಸರಿ ಬಾತಿಂದ ಟೇಸ್ಟ್ ಮಾಡೋಣ. ಗೈಸ್ ನೀವು ನೋಡ್ಬೋದು, ಕೇಸರಿ ಬಾತು ಫುಲ್ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಗೈಸ್ ಚೆನ್ನಾಗಿ ಸ್ಮೂತ್ ಆಗಿದೆ, ನೀವು ನೋಡ್ಬೋದು. ಫುಲ್ಲು ಗೀ ಎಲ್ಲ ಹಾಕಿ ಮಾಡಿದ್ದಾರೆ. ಏನಂದ್ರೆ ಗೈಸ್ ಪೈನಾಪಲ್ ಫ್ಲೇವರ್ ಇದೆ, ಪೈನಾಪಲ್ ಕೇಸರಿ ಬಾತು. ಆಮೇಲೆ ಗೈಸ್ ಇಲ್ಲಿ ನೋಡ್ಬೋದು ಉಪ್ಪಿಟ್ಟು ಕೊಟ್ಟಿದ್ದಾರೆ. ಉಪ್ಪಿಟ್ಟಿಗೆ ಬಂದು ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಖಾರ ಇದೆ. ಏನಂದ್ರೆ ಚೌಚ ಬಾತ್ ಯಾರನ್ನ ಟ್ರೈ ಮಾಡಿದ್ರೆ ಟ್ರೈ ಮಾಡ್ಬೋದು. ಯಾವಾಗ್ಲೂ ನಾವು ಇಡ್ಲಿ ಒಳಗ ತಿಂದು ಬೋರ್ ಹೊಡೆದಿದ್ರೆ ನೀವು ಚೌಚ ಬಾತ್ ಕೂಡ ಟ್ರೈ ಮಾಡ್ಬೋದು. ಈ ಚೌಚ ಬಾತ್ ಕೂಡ ಸಿಗ್ತದೆ. ಇನ್ನೊಂದು ಬೇಟ್ ಕೇಸರಿ ಬಾತ್ ಹೋಗೋಣ, ಸೂಪರ್ ಆಗಿತ್ತು. ನೋಡ್ಬೋದು ಎಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಒಳಗ್, ನೋಡ್ಬೋದು ಡ್ರೈ ನಟ್ಸ್ ಹಾಕಿದ್ದಾರೆ. ಇನ್ನೊಂದು ಬೇಟ್ ಹೋಗೋಣ, ಸೂಪರ್ ಆಗಿದೆ. ಪೈನಾಪಲ್ ಕೇಸರಿ ಬಾತು ಮಸ್ಟಾಗಿ ಟ್ರೈ ಮಾಡ್ಬೇಕು. ಇನ್ನೊಂದು ಬೇಟ್ ಹಂಗೆ ಉಪ್ಪಿಟ್ಟು ಹೋಗ್ಬಿಡೋಣ. ಏನಂದ್ರೆ ಸ್ವೀಟಿಗೆ ಕರೆಕ್ಟ್ ಆಗಿ ಖಾರ ಆ ಲೆವೆಲ್ ಇದೆ, ಸೂಪರ್ ಆಗಿದೆ. ನೆಕ್ಸ್ಟ್ ಹಂಗೆ ಮಸಾಲೆ ದೋಸೆ ಟ್ರೈ ಮಾಡೋಣ. ನೀವು ನೋಡ್ಬೋದು ಮಸಾಲೆ ದೋಸೆ ಏನಂದ್ರೆ ಸ್ವಲ್ಪ ರೋಸ್ಟ್ ಆಗಿದೆ, ಹಂಗೆ ಟ್ರೈ ಮಾಡಿ ನೋಡೋಣ. ಏನಂದ್ರೆ ಕೊಡೋ ಟೈಮ್ ಬಿಸಿಯಾಗಿ ಕೊಟ್ಟಾರ, ಟೌನ್ ಶೂಟ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತು. ಹೋಗಿ ಹಂಗೆ ಮಸಾಲೆ ದೋಸೆ ಟ್ರೈ ಮಾಡೋಣ. ನೋಡ್ಬೋದು ಗೆಟ್ ಚಟ್ನಿ ಎಲ್ಲ ಹಾಕೊಟ್ಟಿದ್ದಾರೆ. ಗೆಟ್ ಚಟ್ನಿ ಪ್ಲಸ್ ಖಾರ ಚಟ್ನಿ ಕೊಟ್ಟಿದ್ದಾರೆ. ಖಾರ ಚಟ್ನಿ ಬಂದು ಕೇಳಿದ್ರೆ ಕೊಡ್ತಾರ, ಇಲ್ಲಾಂದ್ರೆ ನೀವು ನಾರ್ಮಲ್ ಆಗಿ ಚಟ್ನಿ ಕೊಡ್ತಾರ. ಸೂಪರ್ ಆಗಿದೆ, ಮಸ್ತಾಗಿ ಟ್ರೈ ಮಾಡ್ಬೇಕು ದೋಸೆ, ಎಕ್ಸ್ಟ್ರಾಗಿದೆ. ನೋಡ್ಬೋದು ಒಳಗೆ ಆಲೂ ಪಲ್ಯ ಹಾಕೊಟ್ಟಿದ್ದಾರೆ, ಪ್ಲಸ್ ಆಮೇಲೆ ಪುಡಿ ಎಲ್ಲ ಹಾಕಿದ್ದಾರೆ. ಇನ್ನೊಂದು ಬೇಟ್ ಹೋಗೋಣ ಮಸಾಲೆ ದೋಸೆ. ಸೂಪರ್ ಆಗಿದೆ. ಅದೇ ಗೈಸ್ ನೆಕ್ಸ್ಟ್ ಪೂರಿ ಟ್ರೈ ಮಾಡೋಣ. ಪೂರಿ ಬಂದು ಫುಲ್ ಬಿಸಿ ಬಿಸಿ ಹಾಕಿದ್ರು. ಏನಂದ್ರೆ ಎಲ್ಲ ಶೂಟ್ ಮಾಡೋ ಟೈಮ್ ಸ್ವಲ್ಪ ಬಿಸಿ ಕಡಿಮೆ ಆಗ್ಬಿಡ್ತು. ಪೂರಿಗೆ ಬಂದು ಪಲ್ಯ ಕೊಡ್ತಾರೆ ಗೈಸ್. ಪಲ್ಯ ಜೊತೆಗೆ ಚಟ್ನಿ ಟ್ರೈ ಮಾಡೋಣ. ಪಲ್ಯ ಬಂದು ಸ್ವಲ್ಪ ಚೆನ್ನಾಗ ಏನಂದ್ರೆ ಸ್ವಲ್ಪ ಜ್ಯೂಸಿಯಾಗಿ ಸ್ವಲ್ಪ ಫ್ಲೇವರ್ಫುಲ್ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಪಲ್ಯನಾಗ. ಚಟ್ನಿ ಬಂದು ಎಲ್ಲರಿಗೂ ಒಂದೇ ಚಟ್ನಿ, ಅದಕ್ಕೆ ಸಪ್ರೇಟ್ ಚಟ್ನಿ, ಇದಕ್ಕೆ ಸಪ್ರೇಟ್ ಚಟ್ನಿ ಏನಿಲ್ಲ.
ಪೂರಿ ಕೂಡ ಟ್ರೈ ಮಾಡ್ಬೋದು, ಸೂಪರ್ ಆಗಿದೆ. ಹಾಗೆ ಗೈಸ್ ಲಾಸ್ಟ್ ಆಗಿ ಇಡ್ಲಿ ಒಳಗೆ ಟ್ರೈ ಮಾಡೋಣ. ಗೈಸ್ ನೀವು ನೋಡ್ಬೋದು ಇಡ್ಲಿ ಬಂದು ಫುಲ್ ಬಿಸಿ ಬಿಸಿ ಆಗಿ ತೆಗ್ದಿದ್ರು, ಪ್ಲಸ್ ಬಡೆ ಇದೆ. ಲಾಸ್ಟ್ ಆಗಿ ಇದೇ ಟ್ರೈ ಮಾಡೋಣ. ಇಡ್ಲಿ ಬಂದು ಚೆನ್ನಾಗಿ ಸ್ಮೂತ್ ಆಗಿ ಮಾಡಿದ್ದಾರೆ. ಹಂಗೆ ನೀವು ನೋಡ್ಬೋದು ವಡ ಬಂದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ, ಸುಮ್ಮನೆ ಅದು ಕ್ರಿಸ್ಪಿ ಆಗಿದೆ. ವಡ ಟೇಸ್ಟ್ ಮಾಡ್ಬಿಡೋಣ. ಸೂಪರ್ ಆಗಿದೆ, ಫುಲ್ ಕ್ರಂಚಿ ಆಗಿದೆ. ಏನಂದ್ರೆ ಸ್ಮೂತ್ ಆಗಿ ಮೇಲೆ ಬಂದು ಸ್ವಲ್ಪ ಕ್ರಂಚ್ ಆಗಿ ಸೂಪರ್ ಆಗಿದೆ. ಇನ್ನೊಂದು ಬೇಕು ಇಡ್ಲಿ ಒಳಗೆ ಹೋಗೋಣ. ಇಡ್ಲಿ ಜೊತೆಗೆ ವಡೆ ಚೆನ್ನಾಗಿ ಡಿಪ್ ಮಾಡ್ಬಿಟ್ಟು ಸೂಪರ್ ಆಗಿದೆ. ಇಡ್ಲಿ ಒಳಗೆ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೇಕು. ಮತ್ತೆ ಟ್ರೈ ಮಾಡ್ಬೇಕಂದ್ರೆ ಕೇಸರಿ ಬಾತ್ ಉಪ್ಪಿಟ್ಟು ಟ್ರೈ ಮಾಡ್ರಿ. ಏನಂದ್ರೆ ಡೈಲಿ ಇಡ್ಲಿ ಒಳಗೆ ದೋಸೆ ಎಲ್ಲ ತಿಂದು ಬೋರ್ ಹೊಡೆದಿದೆ ಅಂದ್ರೆ ಮತ್ತೆ ನೀವು ಕೇಸರಿ ಬಾತು ಉಪ್ಪಿಟ್ಟು ತಿನ್ಬೋದು, ಚೌಚೌ ಬಾತು. ಇನ್ನೊಂದ್ ಬೇಕು ಪೂರಿ ಹೋಗೋಣ. ಪೂರಿಗೆ ಪಲ್ಯನ ನೀವು ನೋಡ್ಬೋದು, ಕ್ಯಾರೆಟ್ ಹಾಕೊಟ್ಟಿದ್ದಾರೆ ಪಲ್ಯ. ಇನ್ನೊಂದ್ ಬೇಕು ಏನಂದ್ರೆ ಇವಾಗ ಮದುವೆನಾಗ ಇದು ಕೊಡ್ತಾರಲ್ಲ ಬ್ರಿಂಜಾಲ್ ಗ್ರೇವಿ, ಆ ತರ ಇದೆ ಗ್ರೇವಿ ಬಂದು. ಅದೇ ಕುರ್ಮಾ ಇದು ಆ ಟೈಪ್ ನಾಗ ಇದೆ, ಸೂಪರ್ ಆಗಿತ್ತು. ಅದಕ್ಕೆ ಇನ್ನೊಂದು ಬೇಟ್ ಹೋಗೋಣ. ಸೂಪರ್ ಆಗಿದೆ. ಬಟ್ ನನಗೆ ಬಹಳ ಇಷ್ಟ ಆಗಿದ್ದು ಬಂದು ಕೇಸರಿ ಬಾತ್ ಉಪ್ಪಿಟ್ಟು ಗೈಸ್, ಸೂಪರ್ ಆಗಿತ್ತು. ನೀವು ನೋಡ್ಬೋದು ನನಗೆ ಕೇಸರಿ ಬಾತ್ ಬಂದು ಬಹಳ ಇಷ್ಟ ಆಯ್ತು. ಇನ್ನೇನ್ ರೇಟ್ ಹೋಗ್ತಿರೋದು. ಕೇಸರಿ ಬಾತ್ ಬಂದು ಒಬ್ಬೊಬ್ಬರು ಒಂದೊಂದ್ ಸೈಡ್ ಬಂದು ಪ್ಲೇನ್ ಆಗಿರ್ತದೆ. ಇವ್ರು ಬಂದು ಪೈನಾಪಲ್ ಫ್ಲೇವರ್ ನ ಕೊಟ್ಟಿದ್ದಾರೆ. ಒಳಗ್ ಬಂದು ಫುಲ್ ಡ್ರೈನೆಸ್ ಹಾಕೊಟ್ಟಿದ್ದಾರೆ. ನೀವು ನೋಡ್ಬೋದು ಗ್ರೇಪ್ಸ್ ಎಲ್ಲ ಇದೆ, ಸೂಪರ್ ಆಗಿದೆ. ಲಾಸ್ಟ್ ಆಗಿ ಉಪ್ಪಿ ಟ್ರೈ ಮಾಡೋಣ. ಸ್ವೀಟ್ ಖಾರ ಕರೆಕ್ಟ್ ಆಗಿದೆ. ಹಂಗೆ ಇಲ್ಲಿ ಸೈಡ್ ಟೇಸ್ಟ್ ಮಾಡ್ಬಿಟ್ಟು ಹಂಗೆ ಬಗಳಾಗ್ ಬಂದು ನಮ್ಮೂರು ಕಾಫಿ ಅಂತ ಇದೆ, ಅಲ್ಲಿ ಬಂದು ಬಾದಾಮ್ ಮಿಲ್ಕ್ ಟ್ರೈ ಮಾಡಿ ಹೋಗ್ತಿರೋದು. ಬನ್ನಿ ಗೈಸ್ ಬಾದಾಮ್ ಮಿಲ್ಕ್ ಟ್ರೈ ಮಾಡೋಣ. ಲಾಸ್ಟ್ ಆಗಿ ಫೈನಲ್ ಆಗಿ ಬಂದು ಬಾದಾಮ್ ಮಾಡಿ ಕುಡಿತಿರೋದು ಬಿಸಿ ಬಿಸಿ ಆಗಿ. ಇವಾಗ ಎಲ್ಲ ನಾಷ್ಟ ಮಾಡಿ ಕೇಸರಿ ಬಾತ್ ಎಲ್ಲ ಸೂಪರ್ ಆಗಿತ್ತು. ಮಸಾಲೆ ದೋಸೆ ಮಸ್ಟಾಗಿ ಟ್ರೈ ಮಾಡ್ಬೇಕು, ಅಷ್ಟು ಚೆನ್ನಾಗಿತ್ತು ಎಲ್ಲ ಫುಡ್ಸ್ ಎಲ್ಲ ಸೈಡ್ ಗೈಸ್. ಲಾಸ್ಟ್ ಆಗಿ ಫೈನಲ್ ಆಗಿ ಬಾದಾಮ್ ಮಾಡಿ ಟ್ರೈ ಮಾಡೋದು. ಫುಲ್ ಬಿಸಿ ಬಿಸಿ ಆಗಿ ಬಾದಾಮ್ ಗೈಸ್. ಫೈನಲ್ ಆಗಿ ನಾಷ್ಟ ಎಲ್ಲ ಮಾಡ್ಬಿಟ್ಟು ಹಿಂದೆ ನೀವು ಕ್ರೌಡ್ ನೋಡ್ಬೋದು, ಫುಲ್ ಕ್ರೌಡ್ ಆಗಿದೆ. ಯಾಕಂದ್ರೆ ಗೈಸ್ ಟೇಸ್ಟ್ ಚೆನ್ನಾಗಿದೆ ಅಂತಾನೆ ಫುಲ್ ಅಷ್ಟು ರಶ್ ಆಗಿದೆ. ನೀವು ನೋಡ್ಬೋದು ಒಳಗಡೆ ಎಷ್ಟು ಕೆಲಸ ಆಗ್ತಿದೆ. ಫುಲ್ ಇಡ್ಲಿ ವಡ ಪೂರಿ, ಆಮೇಲೆ ಇಡ್ಲಿಗಳು ಬಗ್ಲಕ್ ಇಲ್ಲಿ ನಾಷ್ಟ ಮಾಡ್ಬೋದು. ಇಲ್ಲಿ ಬಗ್ಲಕ್ ಬಂದು ಟೀ ಕಾಫಿ ಕುಡಿಬಹುದು. ಟೀ ಕಾಫಿ ಜಿಂಜರ್ ಟೀ ಅದೆಲ್ಲ ಇಟ್ಟಿದ್ದಾರೆ. ನಾವು ಬಂದು ಬಾದಾಮ್ ತಗೊಂಡಿದ್ದೀವಿ ಟೇಸ್ಟ್ ಮಾಡೋದು. ಸೂಪರ್ ಆಗಿದೆ. ಏನಂದ್ರೆ ಹಾಲು ಬಂದು ಫುಲ್ ತಿಕ್ ಆಗಿ, ಶುಗರ್ ಬಂದು ಸೆಟ್ಲ್ ಆಗಿದೆ. ಬಹಳ ಎಷ್ಟು ಒಳ್ಳೆ ತರ ಆ ತರ ಏನಿಲ್ಲ, ಕರೆಕ್ಟ್ ಆಗಿದೆ, ಫುಲ್ ಸೆಟ್ಲ್ ಆಗಿ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡ್ತೀನಿ ನೋಡಿ. ಬಾಯ್ ಫ್ರಮ್ ಸ್ಯಾಂಡಿ, ಬಾಯ್.